ಅಲ್ಲಿ ಇವತ್ತು ಅಂದ್ರೆ ಮನೆ ಮದ್ದುವಾಗಿ ಏನ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದಂದ್ರೆ ಸ್ನೇಹಿತರೆ, ಸೊ ಒಂದು ಒಳ್ಳೆ ಆಕ್ಯುಪ್ರೆಷರ್ ಅಲ್ಲಿರುವಂತ ಮೆಮರಿ ಪಾಯಿಂಟ್. ಸ್ನೇಹಿತರೆ, ಮೆಮರಿ ಪಾಯಿಂಟ್ ಅಂತ ಒಂದಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಮೆಮರಿ ಪಾಯಿಂಟ್ ಅನ್ನೋದು ಇದು ಎಷ್ಟು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಈ ಮೆಮರಿ ಪಾಯಿಂಟ್ ಅನ್ನೋದು ಸೊ ಮನೆ ಮದ್ದಲ್ಲಿ ನಾವು ತಿಳ್ಕೊತಾ ಇದೀವಿ ಇವತ್ತು ದಿವಸ. ಆಕ್ಯುಪ್ರೆಷರ್ ಇಂದ ಮೆಮರಿ ಪಾಯಿಂಟ್ಗಳು ಸಕ್ರಿಯಗೊಳಿಸ್ಕೊಂಡಿದ್ರೆ ಖಂಡಿತವಾಗಿ ಎಷ್ಟೋ ಫಲಿತಗಳು ಸಿಗ್ತದೆ. ಈಗ ಯಾಕೆ ಹೇಳ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ಅಂಶ ಅಂದ್ರೆ ಸ್ನೇಹಿತರೆ, ಈಗಾಗಲೇ ನಾವು 21 ಡೇಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ. ನಾವು ಹೇಳುವಂತ ಎಷ್ಟೋ ಅಂಶಗಳು ಎಷ್ಟೋ ಜ್ಞಾನ ನೀವು ತಿಳ್ಕೊಂಡಿದ ತಕ್ಷಣ ಮರ್ತು ಬಿಡಬಾರ್ದು. ಏನ್ ಮಾಡ್ಬೇಕು? ನೆನಪಿಟ್ಕೋಬೇಕಂದ್ರೆ ಏನ್ ಬೇಕು? ಈ ಮೆಮರಿ ಪಾಯಿಂಟ್ಗಳು ಪ್ರತಿ ದಿವಸ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ, ಸಕ್ರಿಯಗೊಳಿಸ್ಕೊಳ್ಳಿ. ಅವಾಗ ನಾನು ಏನೇ ಹೇಳ್ತೀನಿ ಕ್ಲಾಸಲ್ಲಿ ಪ್ರತಿಯೊಂದು ನಿಮ್ಮ ಮೆಮರಿಯಲ್ಲಿ ಭದ್ರವಾಗಿರುತ್ತೆ. ನೆನಪಿಟ್ಕೊಂಡು ನಿಮ್ಮ ಜ್ಞಾನ ಹೆಚ್ಚಾಗಿ ಮಾಡ್ಕೊಂತ ಹೋಗ್ಬೋದು. ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೊಳ್ಳಿ, ತುಂಬಾ ಜನ ಸರಿಯಾಗಿ ನಿದ್ರೆ ಮಾಡಲ್ಲ, ಸರಿಯಾಗಿ ಶಕ್ತಿ ಇರಲ್ಲ. ಅವಾಗ ಏನಾಗ್ತದೆ ಗೊತ್ತಾ? ನೆನಪಿನ ಶಕ್ತಿ ಲಾಸ್ ಆಗತ್ತೆ. ಮೆಮರಿ ಪವರ್ ಇಸ್ ಲಾಸ್ಟ್. ಅವಾಗ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಆಗ್ತಾ ಏನಾಗ್ತದೆ? ಏನೇ ತಿಳ್ಕೊಂಡಿದ್ರು ಅದು ಮೆಮರಿಯಲ್ಲಿ ಇರಲ್ಲ. ಇನ್ನೊಂದು, ನಮ್ಮ ಮಕ್ಕಳು ಏನ್ ಮಾಡ್ತಾರೆ? ಒಳ್ಳೆ ಓದ್ತಾರೆ ಪಾಪ, ಅವರು ಎಕ್ಸಾಮ್ ಬರೆಯುವಾಗ ಏನಾಗ್ತದೆ? ಎಲ್ಲ ಮರ್ತು ಬಿಡ್ತಾರೆ. ಆ ಟೆನ್ಷನ್ ಇಂದ ಮೆಮರಿ ಸರಿಯಾಗಿ ಮೇಂಟೈನ್ ಮಾಡಕ್ ಸಾಧ್ಯ ಆಗಲ್ಲ. ಅವಾಗ ಅವರು ಈ ಎಕ್ಸಾಮ್ ಬರೆಯೋಕೆ ಮುಂಚೆ ಸ್ವಲ್ಪ 2 ಪಾಯಿಂಟ್ ಆಕ್ಟಿವೇಟ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಕೂತ್ಕೊಂಡ್ರೆ ಸಾಕು, ಪ್ರತಿ ಏನೇನು ಓದಿದ್ರು ಎಲ್ಲ ನೆನಪಿರ್ತದೆ. ಒಳ್ಳೆ ಎಕ್ಸಾಮ್ ಬರೆಯಬಹುದು, ಒಳ್ಳೆ ರಿಸಲ್ಟ್ ತೆಗೆದುಕೊಳ್ಬಹುದು. ಸ್ನೇಹಿತರೆ, ಅಷ್ಟು ಅವಕಾಶ ಕೊಡುತ್ತೆ ಇದು ಪ್ರತಿಯೊಬ್ರು, ದೊಡ್ಡವರಿಗೂ ಚಿಕ್ಕವರಿಗೂ. ಸೊ ಮತ್ತೆ ಇಲ್ಲಿ ಕೇಳಿಸ್ಕೊಳ್ಳುವಂತ ಈ ಜೂಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಂತ ಪ್ರತಿ ಒಬ್ರಿಗೂ ಈ ಮೆಮರಿ ಅನ್ನೋದು ಎಷ್ಟೋ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ನಮ್ಮ ಇಡೀ ಜೀವನನೇ ಸೊ ನಿರ್ವಹಿಸುವಂತ ಈ ಮೆಮರಿ ಅಂದ್ರೆ ಈ ಮೆಮರಿ ಅಂತ ಹೇಳ್ತಾ ಜ್ಞಾಪಿಕ ಅನ್ನೋದು ಇದೆಯಾ, ಈ ನೆನಪಿಟ್ಕೊಳ್ಳೋದು ತುಂಬಾ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ನಾನು ಈಗಾಗಲೇ ಈ ಪರ್ಟಿಕ್ಯುಲರ್ ಆಕ್ಯುಪ್ರೆಷರ್ ಪಾಯಿಂಟ್ ಇಂದ ಈ ನೆನಪಿನ ಶಕ್ತಿನಿ ಅಂದ್ರೆ ಮೆಮರಿ ಪವರ್ನು ಸೊ ಯಾವಾಗ್ಲೂ ಇಟ್ಕೋಬೇಕು, ಸ್ವಚ್ಛವಾಗಿ ಅಂದ್ರೆ ಉನ್ನತವಾಗಿ ಮಾಡ್ಕೋಬೇಕು ಯಾವಾಗ್ಲೂ ಅಂತಂದ್ರೆ ಈ ಮೆಮರಿ ಪಾಯಿಂಟ್ಸ್ ನೀವು ಸಕ್ರಿಯಗೊಳಿಸಬೇಕಾಗತ್ತೆ. ಎಲ್ಲಿದೆ ಮೆಮರಿ ಪಾಯಿಂಟ್ಸ್ ನೋಡ್ಕೊಳ್ಳಿ. ಒಂದನೇ ಮೆಮರಿ ಪಾಯಿಂಟ್ ಇಲ್ಲಿ, ಆಯ್ತಾ? ಈಗ ನಾನು ಈಗಾಗಲೇ ನಿನ್ನೆ ಹೇಳಿದ್ನಲ್ಲ, ಈ ಪಾಯಿಂಟ್ ಏನ್ ಕೆಲಸ ಮಾಡ್ತಾ ಅಂತ ಈಗಾಗಲೇ ಹೇಳಿದೀನಿ. ಏನ್ ಯೂಸ್ ಆಗುತ್ತೆ? ಇದು ಎಪಿಲೆಪ್ಸಿ, ಮೂರ್ಛೆ ರೋಗಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ ಈ ಪಾಯಿಂಟ್. ಅದೇ ತರನೇ ಒಳ್ಳೆ ಜ್ಞಾಪಕ ಶಕ್ತಿ ಅಂದ್ರೆ ಒಳ್ಳೆ ಮೆಮರಿ ಪವರ್ ಇರ್ಬೇಕಂದ್ರೆ ಈ ತರ ನೋಡಿ, ಈ ತರ ಆಕ್ಟಿವೇಟ್ ಮಾಡ್ಕೋಬೇಕು. ಈ ತರ ಒಂದು 30 ಸರಿ ಈ ತರ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ ಈ ಮೆಮರಿ ಪಾಯಿಂಟ್ ಅನ್ನ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಈ ಮೆಮರಿ ಪಾಯಿಂಟ್ ಇಲ್ಲೊಂದಿದೆ, ಈ ಪಾಯಿಂಟ್ 30-40 ಸರಿ ಪ್ರತಿ ಒಂದು ದಿವಸ 2 ಸರಿ 3 ಸರಿ ನೀವು ಈ ತರ ಪ್ರೆಸ್ ಮಾಡ್ಕೊಂತ ಹೋದ್ರೆ ಮೆಮರಿ ಪವರ್ ಮತ್ತೆ ಮೂರ್ಛೆ ರೋಗ ಇದ್ರೆ ಅದನ್ನು ಹೋಗುತ್ತೆ. ಆದ್ರೆ ಈ ತರ ಪ್ರೆಸ್ ಮಾಡ್ಕೋಬೇಕು. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಈ ಭ್ರೂಮಧ್ಯದಲ್ಲಿ ಇರುತ್ತೆ ಸ್ನೇಹಿತರೆ. ಭ್ರೂಮಧ್ಯದಲ್ಲಿ ನಾವು ಥರ್ಡ್ ಐ ಪಾಯಿಂಟ್ ಅಂತ ಹೇಳ್ತೀವಿ, ಆಜ್ಞಾ ಚಕ್ರ. ಅಲ್ಲಿ ಈ ತರ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕು. ಸೊ ಒಂದು 30 ಸರಿ 40 ಸರಿ ಈ ತರ ಪ್ರೆಸ್ ಮಾಡಿದ್ರೆ ಖಂಡಿತವಾಗಿ ಏನಾಗುತ್ತದೆ? ನಿಮ್ಗೆ ಈ ಮೆಮರಿ ಪಾಯಿಂಟ್ಸ್ ಅನ್ನೋದು ನಾವು ಉತ್ತೇಜಿತ ಮಾಡ್ತೀವಿ, ಅದೇ ಸಕ್ರಿಯಗೊಳಿಸ್ತೀವಿ. ಅದರಿಂದ ನಮ್ಗೆ ಒಳ್ಳೆ ಜ್ಞಾಪಕ ಶಕ್ತಿ ಸಿಗುತ್ತೆ ಸ್ನೇಹಿತರೆ. ಮೆಮರಿ ಪವರ್ ವಿಲ್ ಬಿ ಇನ್ಕ್ರೀಸ್ಡ್, ನೆನಪಿನ ಶಕ್ತಿ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಅಂಶಗಳು ತಿಳ್ಕೊಂಡು ಇಂದಿನ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.